ಅವರಿಗೆ ಎಲ್ಲರಿಗೂ ತಾಲೂಕು ಆಡಳಿತದ ಪರವಾಗಿ 78ನೇ ಸ್ವಾತಂತ್ರ್ಯ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೇನೆ. ಈ ಸ್ವಾತಂತ್ರ್ಯ ಮಹೋತ್ಸವದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀಯುತ ಹಂಪನಗೌಡ ಬಾದಾರ್ಲಿ ಸರ್ ಅವರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿರುವಂತಹ ನೂತನ ವಿಧಾನ ಪರಿಷತ್ತಿನ ಶಾಸಕರಾದಂತಹ ಸನ್ಮಾನ್ಯ ಶ್ರೀಯುತ ಬಸನಗೌಡ ಬಾದಾರ್ಲಿ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪಿಕಾರ್ಡ್ ಬ್ಯಾಂಕಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀಯುತ ಎಂ ದೊಡ್ಡ ಬಸವರಾಜರವರೇ, TAPCMS ನ ಅಧ್ಯಕ್ಷರಾದಂತಹ ಮಲ್ಲನಗೌಡ ಬಾದಾರ್ಲಿ ಅವರೇ, ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ನನ್ನ ತಾಲೂಕು ಮಟ್ಟದ ಗೌರವಾನ್ವಿತ ಅಧಿಕಾರಿ ಮಿತ್ರರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವಂತೆ ಇಂದು ಭಾರತ 78ನೇ ಸ್ವಾತಂತ್ರ್ಯ ಮಹೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಕಾಶ್ಮೀರದ ಕಾರ್ಗಿಲ್ನಿಂದ ಹಿಡಿದು ತಮಿಳುನಾಡಿನ ಕನ್ಯಾಕುಮಾರಿಯ ತನಕ, ಗುಜರಾತಿನ ದ್ವಾರಕೆಯಿಂದ ಪೂರ್ವಘಟ್ಟದ ಅರುಣಾಚಲ ಪ್ರದೇಶದವರೆಗೂ 140 ಕೋಟಿ ಸಮಸ್ತ ಜನತೆ ಒಕ್ಕೊರಳಿನಿಂದ ಈ ಸ್ವತಂತ್ರದ ಮಹೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇದೆ. ತಮಗೆಲ್ಲ ತಿಳಿದಿರುವಂತೆ ಭಾರತ ಒಂದು ವಿಶಿಷ್ಟ ಪರಂಪರೆ ಹಾಗೂ ಸಂಸ್ಕೃತಿಯ ಹಿನ್ನೆಲೆ ಉಳ್ಳಂತ ಒಂದು ಸಮರ್ಥ ಸಮೃದ್ಧ ರಾಷ್ಟ್ರ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಭಾರತ ಬಹುಸಂಖ್ಯಾತರು ಅಷ್ಟೇ ಅಲ್ಲ, ವಿವಿಧ ಜಾತಿ ಮತ ಪ್ರಾಂತ್ಯ ಕುಲ ಭೇದ ಎಲ್ಲವನ್ನು ಮರೆತು ನಾವೆಲ್ಲರೂ ಎಷ್ಟೇ ವೈವಿಧ್ಯಮತವಾಗಿದ್ದರೂ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತಹ ಒಂದು ಬಲಿಷ್ಠ ಭಾರತ ಇದು. ಇಂತಹ ಪವಿತ್ರ ಭೂಮಿಯನ್ನ ಅನೇಕ ಪರಕೀಯರು ಸಾವಿರಾರು ವರ್ಷಗಳಿಂದ ಆಳ್ತಾ ಬಂದಿದ್ರು. ಅದರಲ್ಲಿ ವಿಶೇಷವಾಗಿ ಡಚ್ಚರು, ಪೋರ್ಚುಗೀಸರು, ಮೊಘಲರು ಎಲ್ಲರೂ ಆಳಿ ಕೊನೆಗೆ ಬ್ರಿಟಿಷರು ತಮ್ಮ ವಸಾಹತುಶಾಹಿಯನ್ನ ಸ್ಥಾಪಿಸಿ ಗುಲಾಮಗಿರಿಯನ್ನ ಬೆತ್ತಿದ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಬಹಳ ಸಂಪೂರ್ಣವಾಗಿ ಸ್ವಾತಂತ್ರ್ಯತೆಯನ್ನು ಅನುಭವಿಸ್ತಾ ಇದ್ದೇವೆ. ಬಟ್ ಅವತ್ತು ನಮ್ಮ ಹಿರಿಯರು ಪೂರ್ವಜರು ಅನೇಕ ಕಷ್ಟ ಕಾರ್ಪಣ್ಯಗಳ ನಡುವೆ ಅವತ್ತು ಇರ್ತಕ್ಕಂಥ ಅನಕ್ಷರತೆ, ಆಹಾರದ ಕೊರತೆ, ಆರೋಗ್ಯದ ಕೊರತೆ, ಅನ್ನದ ಕೊರತೆ ಹಾಗೂ ವಿವಿಧ ಸಾಮಾಜಿಕ ಪಿಡುಗುಗಳ ನಡುವೆಯೂ ಸಹ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಅಂದ್ರೆ ಅವೆಲ್ಲ ಸಮಸ್ಯೆಗಳಿಗಿಂತಲೂ ಹೆಚ್ಚಾಗಿ ನಮ್ಮ ಮೇಲೆ ವಸಾಹತುಶಾಹಿಯ ಒಂದು ಗುಲಾಮಗಿರಿ ಸಂಸ್ಕೃತಿ ಎಷ್ಟು ನಮ್ಮನ್ನ ಕಾಡಿತ್ತು ಅಂತಕ್ಕಂಥದ್ದು ಗೊತ್ತಾಗತ್ತೆ. ತಾವೆಲ್ಲರೂ ಇತಿಹಾಸವನ್ನ ಅರಿತವರಾಗಿದ್ದೀರಿ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮೂಲಕ ಬ್ರಿಟಿಷರ ವಿರುದ್ಧ ಸಮರವನ್ನ ಸಾರಿದ್ರು. ಅದಕ್ಕಿಂತ ಮುಂಚೆನೆ ಕರುನಾಡಲ್ಲೂ ಹಾಗೂ ದೇಶದ ವಿವಿಧ ಭಾಗಗಳಲ್ಲಿ ಸ್ವತಂತ್ರತೆಯ ಕಿಚ್ಚು ಹಚ್ಚಿತ್ತು. ನಿಮಗೆಲ್ಲ ತಿಳಿದಿರುವಂತೆ 1824ರಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದೇ ಬ್ರಿಟಿಷರ ವಿರುದ್ಧ ದಂಗೆ ಸಾರಿದ್ರು. 19ನೇ ಶತಮಾನದ ಆದಿಯಲ್ಲಿ ಗೋಪಾಲಕೃಷ್ಣ ಗೋಖಲೆ ಆಗಿರಬಹುದು, ಬದರುದ್ದೀನ್ ತ್ಯಾಬ್ಜಿ ಅವರೆಲ್ಲ ಆಗಿರಬಹುದು, ಸ್ವದೇಶಿ ಚಳುವಳಿಯನ್ನು ಆರಂಭ ಮಾಡಿ ಬ್ರಿಟಿಷರು ತಂದು ಕೊಡ್ತಕ್ಕಂಥ ಎಲ್ಲ ವಸ್ತುಗಳನ್ನು ಸಂಪೂರ್ಣವಾಗಿ ಬಹಿಷ್ಕಾರ ಹಾಕಿ ಸ್ವದೇಶಿ ಚಳುವಳಿಯನ್ನು ಆರಂಭ ಮಾಡಿದರು. ಅದರಲ್ಲಿ ಅತಿ ಮುಖ್ಯವಾಗಿ ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್ ಹಾಗೂ ಬಿಪಿನ್ ಚಂದ್ರಪಾಲ್ ಬಹಳಷ್ಟು ಸ್ಮರಣೀಯರು. ಅದಾದ ನಂತರ 1915 ಜನವರಿ 9 ಇಡೀ ವಿಶ್ವವೇ ಒಂದು ಬಹಳಷ್ಟು ವಿಸ್ಮಯದಿಂದ ನೋಡ್ತಕ್ಕಂಥ ದಿನ. ಯಾಕಂದರೆ ಅಂದು ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಬಂದು ಇಡೀ ಭಾರತವನ್ನು ಒಂದು ಬಾರಿ ಸಂಪೂರ್ಣವಾಗಿ ಸುತ್ತಾಡಿ ಸ್ವತಂತ್ರ ಚಳುವಳಿಗೆ ಧುಮುಕ್ತಾರೆ. ಅವರೇ ತಮಗೆಲ್ಲ ತಿಳಿದಿರುವಂತೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಅವರು ಬಂದ ಮೇಲೆ ಇಡೀ ಸ್ವತಂತ್ರದ ದಿಕ್ಕೆ ಬದಲಾಗತ್ತೆ. ಇಡೀ ವಿಶ್ವಕ್ಕೆ ಶಾಂತಿ, ಸತ್ಯಾಗ್ರಹ ಹಾಗೂ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯ ತಂದು ಕೊಡಬಹುದು ಅಂತಕ್ಕಂಥದ್ದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ರು. ಅಸಹಕಾರ ಚಳುವಳಿ ಆಗಿರ್ಬೋದು, ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಆಗಿರ್ಬೋದು, ಎಲ್ಲವನ್ನ ನಿರ್ವಹಿಸಿ ಬಡವರು, ಶ್ರಮಿಕರು, ರೈತರು, ಮಹಿಳೆಯರು, ವಕೀಲರು, ಡಾಕ್ಟರ್ಸು, ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು ಎಲ್ಲರನ್ನೊಳಗೊಂಡಂತೆ ಒಂದು ಸಮರ್ಥವಾದ ಸ್ವಾತಂತ್ರ್ಯ ಚಳುವಳಿಯ ನೇತೃತ್ವವನ್ನು ವಹಿಸಿಕೊಂಡು ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಚಳುವಳಿಯಲ್ಲಿ ಧುಮುಕಿದ್ರು. ಅದಾದ ನಂತರ ತಮಗೆ ಗೊತ್ತಿದೆ 1925-30ನೇ ಸಾಲಿನಲ್ಲಿ ಬಹಳಷ್ಟು ತೀಕ್ಷ್ಣತೆ, ತೀವ್ರತೆ ಆವತ್ತಿನ ದಿನಕ್ಕೆ ಬೇಕಾಗಿತ್ತು. ಆ ಉಗ್ರ ಸ್ವರೂಪವಾದ ಏನಂತ ಕರಿತೀವಿ ನಾವು, ಬ್ರಿಟಿಷರ್ನ ಹಿಮ್ಮೆಟ್ಟಿಸೋದಕ್ಕೆ ಗುಂಡಿನಿಂದಲೇ ಬ್ರಿಟಿಷರ್ನ ಹಿಮ್ಮೆಟ್ಟಿಸಬೇಕು ಅಂತಕ್ಕಂಥ ಅದರಲ್ಲಿ ವಿಶ್ವಾಸ ಇಟ್ಟಂಥ ಒಂದಿಷ್ಟು ಯುವ ಸಮುದಾಯ ಇತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಆಜಾದ್, ರಾಜ್ಗುರು, ಸುಖದೇವ್ ಇವರಂತಹ ಯುವಕರು ಬ್ರಿಟಿಷರಿಗೆ ನಿದ್ದೆಗೆಡಿಸಿದರು ಅಂದರೆ ತಪ್ಪಾಗಲ್ಲ. ಅದೇ ಮುಂದುವರೆದು 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಎಲ್ಲ ನಾಯಕರು ಒಕ್ಕೊರಳಿನಿಂದ ಹೋರಾಡಿ ಬ್ರಿಟಿಷರನ್ನ ಹಿಮ್ಮೆಟ್ಟಿಸಿದರು.
ಕೊನೆಗೆ ಎಲ್ಲ ಮಹನೀಯರ ಪರಿಶ್ರಮದ ಫಲವಾಗಿ 1947 ಆಗಸ್ಟ್ 14ರಂದು ಮಧ್ಯರಾತ್ರಿ ಅಂದರೆ ಆಗಸ್ಟ್ 15ರ ಬೆಳಗಿನ ಜಾವ ಭವ್ಯ ಭಾರತ ಬ್ರಿಟಿಷರ ಸಂಕೋಲೆಯಿಂದ ಮುಕ್ತರಾಗಿ ಸ್ವತಂತ್ರ ಭಾರತ ಅಂತಾಯಿತು. ಅದಾದ ನಂತರ 1950 ಜನವರಿ 26ರಂದು ಈ ರಾಷ್ಟ್ರವನ್ನು ಮುನ್ನಡೆಸಲು ಬೇಕಾದಂತಹ ಒಂದು ದೀಪ ಅಂತ ಏನಂತ ಕರಿತೀವಿ, ಅದು ಸಂವಿಧಾನದ ರೂಪದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಭಾವ, ಸಾರ್ವಭೌಮತ್ವ ಹಾಗೂ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಕೊಟ್ಟು ಈ ರಾಷ್ಟ್ರ 78 ವರ್ಷಗಳ ಕಾಲ ಸುಭಿಕ್ಷವಾಗಿ, ಸುಭದ್ರವಾಗಿ, ಸಮೃದ್ಧವಾಗಿ ನಡೀತಾ ಇದೆ. ಅಂದರೆ ಅದಕ್ಕೆ ಅಂಬೇಡ್ಕರ್ ಅವರವರು ನೀಡಿದಂತಹ ಈ ಸಂವಿಧಾನ ಅಂದರೆ ಅತಿಶಯೋಕ್ತಿ ಆಗಲ್ಲ. ಅದನ್ನು ಮುಂದುವರಿಸಿದಂತಹ ಮುಂದಿನ ಅನೇಕ ಜನ ಪ್ರಧಾನಿ ಹಾಗೂ ರಾಷ್ಟ್ರಪತಿಗಳು ಭಾರತಕ್ಕೆ, ಸ್ವತಂತ್ರ ಭಾರತಕ್ಕೆ ಅಂದಿದ್ದಂತಹ ಸವಾಲುಗಳು ಭಾಳಷ್ಟು ಇದ್ದವು. ಬಡತನ ನಿರ್ಮೂಲನೆ ಆಗಿರ್ಬೋದು, ಆಹಾರದ ಸುಭದ್ರತೆ ಆಗಿರ್ಬೋದು, ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸುವುದು, ಅಭಿವೃದ್ಧಿಪರ ಯೋಜನೆಗಳನ್ನು ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದುಕೊಂಡು ಇಂದಿನ ಪ್ರಧಾನಿಯವರಿಗೆ ಎಲ್ಲ ಪ್ರಧಾನಮಂತ್ರಿಗಳು, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅಹರ್ನಿಶಿ ದುಡಿದು ಭಾರತ ಇಂದಿನ ಸ್ಥಿತಿಗೆ ತಲುಪಲು ಎಲ್ಲ ಮಹನೀಯರ ಕೊಡುಗೆ ಅಪಾರವಾಗಿದೆ ಅಂದರೆ ತಪ್ಪಾಗಲ್ಲ. ಅದರ ಜೊತೆಗೆ ಇಂದು ನಾವು ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಜನ ಏನಿದ್ದೀವಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಒಂದು ಪ್ರದೇಶ ಅಂತಕ್ಕಂಥದ್ದು ಏನಿತ್ತು, ಅದಕ್ಕೆ 2013-14ನೇ ಸಾಲಿನಲ್ಲಿ ತಿದ್ದುಪಡಿ ತರುವುದರ ಮೂಲಕ ಹೈದರಾಬಾದ್ ಕರ್ನಾಟಕಕ್ಕೆ 371J ಅನ್ನು ತರೋದ್ರ ಮುಖಾಂತರ ಇಲ್ಲಿನ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ನಂಜುಂಡಪ್ಪ ವರದಿಯ ಅನುಷ್ಠಾನಕ್ಕೆ ಎಲ್ಲ ನಾಯಕರ ಪರಿಶ್ರಮದ ಫಲವಾಗಿ ಇಂದು ನಾವು ಎಲ್ಲ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದೀವಿ. ಎಲ್ಲ ಯುವಕರಲ್ಲಿ ಒಂದು ಕೋರಿಕೆ ಏನಂದರೆ, ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ, ಅನೇಕ ಬಲಿದಾನ, ತ್ಯಾಗ, ಪರಿಶ್ರಮ. ಯಾರೂ ಈ ಪೂರ್ವಿಕರು ಏನಿದ್ದಾರೆ ಯಾರೂ ಸಹ ತಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರಲ್ಲ. ತಮ್ಮ ಮುಂದಿನ ಪೀಳಿಗೆ ಬಹಳಷ್ಟು ನೆಮ್ಮದಿಯಾಗಿರಬೇಕು ಅಂತ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯತೆಯ ಒಂದು ಆ ಮಹತ್ವ ಮುಂದಿನ ಪೀಳಿಗೆಗೆ ಗೊತ್ತಾಗತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ನಾವು ಭಾಳಷ್ಟು ಸಂಪೂರ್ಣ ಸ್ವಾತಂತ್ರ್ಯ, ಸ್ವೇಚ್ಛಾಚಾರದ ಬದುಕನ್ನು ಅನುಭವಿಸ್ತಾ ಇದ್ದೀವಿ. ಬಟ್ ಅವತ್ತು ಬ್ರಿಟಿಷರದ ವಿರುದ್ಧ ಹೋರಾಡುವಾಗ ಎಲ್ಲರೂ ಬಹಳಷ್ಟು ಯುನಿಟಿಯಿಂದ ದೇಶವನ್ನು ಮುನ್ನಡೆಸಿದರು. ಆದ್ದರಿಂದ ಕೊನೆಯದಾಗಿ ಎಲ್ಲ ಯುವಕ ಯುವತಿಯರಲ್ಲಿ ಒಂದು ಕೇಳೋದಿಷ್ಟೇ, ನಮಗೆ ಯಾರನ್ನು ಅನುಕರಣೆ ಮಾಡ್ತಾ ಇದ್ದೀವಿ, ಯಾರ ಆದರ್ಶಪರ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮಗೆ ಮಹಾತ್ಮ ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಮಾರ್ಗ ಆದರ್ಶವಾಗಬೇಕು. ನೆಹರೂಜಿಯವರ ದೂರದರ್ಶಿತ್ವ ನಮಗೆ ಆದರ್ಶವಾಗಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರ ಆಳವಾದ ಜ್ಞಾನ ಮತ್ತು ಅಧ್ಯಯನಶೀಲತೆ ನಮಗೆ ಆದರ್ಶವಾಗಬೇಕು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ತೀಕ್ಷ್ಣತೆ, ತೀವ್ರತೆ ಆದರ್ಶ ಆಗಬೇಕು. ಭಗತ್ ಸಿಂಗರ ಕಿಚ್ಚು ನಮಗೆ ತೀವ್ರತೆ ಆಗಬೇಕು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ರಾಣಿ ಚೆನ್ನಮ್ಮನವರ ಆ ಧೈರ್ಯ ಇಂದಿನ ಯುವತಿಯರಿಗೆ ಆದರ್ಶ ಆಗಬೇಕು. ಅಷ್ಟೇ ಅಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಒಂದು ಸರ್ವಧರ್ಮ ಸಮನ್ವಯದ ಸಂದೇಶ ನಮಗೆ ಆದರ್ಶ ಆಗಬೇಕು. ಆದ್ದರಿಂದ ಈ ಸರ್ವಧರ್ಮ ಸಮನ್ವಯದ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು 2047ರ ಹೊತ್ತಿಗೆ ಭಾರತ ಶತಮಾನೋತ್ಸವ, ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ನಿಟ್ಟಿನಲ್ಲಿ ಎಲ್ಲ ಯುವಕ ಯುವತಿಯರು ಒಂದು ಪಣ ತೊಡಬೇಕು. ನಾನು ಇಡೀ ಸ್ವತಂತ್ರ ಭಾರತದಲ್ಲಿ ಆಶಯಕ್ಕನುಗುಣವಾಗಿ, ಸಂವಿಧಾನದ ಪೀಠಿಕೆಗೆ ಅನುಗುಣವಾಗಿ ನಾವೆಲ್ಲರೂ ಭ್ರಾತೃತ್ವ ಭಾವನೆಯಿಂದ ಇರ್ತೇವೆ. ಒಂದು ಸುಭದ್ರ, ಸಶಕ್ತ, ಸಮರ್ಥ, ಸಮೃದ್ಧ ಭಾರತ ನಿರ್ಮಾಣದಲ್ಲಿ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಾವೆಲ್ಲರೂ ಹೇಳ್ತಾ, ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ, ವಿಶೇಷವಾಗಿ ಸಿಂಧನೂರು ತಾಲೂಕಿನ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್. ವಂದೇ ಜೈ ಹಿಂದ್. ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.